ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಇವತ್ತು ಮುಖ್ಯವಾಗಿ ಇಡೀ ರಾಜ್ಯದಲ್ಲೂ ಕೂಡ ಸಾಕಷ್ಟು ಕಡೆ, ಅದರಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಆಗಿರ್ಬೋದು, ಸಾಗಾಣಿಕೆ ಆಗಿರ್ಬೋದು, ಸಂಗ್ರಹಣೆ ವಿಚಾರವಾಗಿ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲಿ ನದಿ ತೀರದ ಪ್ರದೇಶಗಳಾಗಿರ್ಬೋದು, ಆ ಒಂದು ಜಾಗದಲ್ಲಿ ಇವರು ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರಂಥ ಒಂದು ಆರೋಪ ಆಗಿರ್ಬೋದು. ಮತ್ತು ಕಳೆದ ಒಂದು 6 ತಿಂಗಳು 1 ವರ್ಷದ ಹಿಂದೆ ಅಷ್ಟೇ ಶಾಸಕಿಯಾಗಿರುವಂಥ ಕರೆಮ್ಮ ಅವರು ಕೂಡ ಒಂದು ಗಂಭೀರವಾದಂಥ ಆರೋಪ. ಅವರು ಮಧ್ಯರಾತ್ರಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮರಳು ದಂಧೆಕೋರರು ಅವರ ಮೇಲೆ ಅಟ್ಯಾಕ್ ಮಾಡುವಂಥ ಘಟನೆ ಆಗಿರ್ಬೋದು. ಮತ್ತು ಸ್ಥಳೀಯ ಕೆಲ ಪೊಲೀಸರು ಈ ಮರಳು ದಂಧೆಕೋರರಿಗೆ ಸಹಕಾರವನ್ನು ಕೊಡ್ತಾರೆ ಅನ್ನೋ ಆರೋಪಗಳು ಬಹಳ ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜಿಲ್ಲಾ ವ್ಯಾಪ್ತಿಯಲ್ಲಿ ಏನೇ ಒಂದು ಸಭೆ ಒಂದು ಆದರೆ ಕೂಡ, ಅಂದರೆ ಪ್ರಗತಿ ಪರಿಶೀಲನಾ ಸಭೆಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ SP ಅಧಿಕಾರಿಗಳಾಗಿರ್ಬೋದು ಅಥವಾ ಗೃಹ ಸಚಿವರು ಖುದ್ದಾಗಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಮೊದಲು ಒಂದು ದೂರು ಬರ್ತಾ ಇರುವಂಥದ್ದು ಏನು ಅಂತಂದರೆ, ಈ ಅಕ್ರಮ ಮರಳು ಗಣಿಗಾರಿಕೆ, ಸಾಗಾಣಿಕೆ ಮತ್ತು ಸಂಗ್ರಹಣೆ ಮಾಡುವಂಥದ್ದು, ಈ ಮೂಲಕವಾಗಿ ಹೆಚ್ಚು ಖನಿಜ ಸಂಪತ್ತು, ನಮ್ಮ ಪರಿಸರದ ಖನಿಜ ಸಂಪತ್ತನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಇವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಒಂದು ಕಡೆ ಆದರೆ, ಈ ರೀತಿಯಾದಂಥ ಸಮಸ್ಯೆಗಳನ್ನು ಒಂದು ಕಾನೂನಿನ ವಿರುದ್ಧವಾಗಿ ಇವರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಈ ಒಂದು ಪ್ಲ್ಯಾನ್ ಮಾಡಿ ಮರಳು ದಂಧೆಯನ್ನು ಮಾಡಲಾಗ್ತಾ ಇದೆ ಒಂದು ಆರೋಪ ಮತ್ತು ಕಂಪ್ಲೇಂಟ್ಸ್ ಕೂಡ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಈಗ ಮಹತ್ವದ ಒಂದು ನಿರ್ಣಯವನ್ನು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ತೆಗೆದುಕೊಂಡಿರುವಂಥದ್ದು. DG IGP ಆಗಿರುವಂತಹ ಡಾಕ್ಟರ್ ಸಲೀಂ ಅವರಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಆಯುಕ್ತರಾಗಿರ್ಬೋದು, ಮತ್ತು ಹೆಚ್ಚುವರಿ ಪೊಲೀಸರಾಗಿರ್ಬೋದು, SP ಗಳಾಗಿರ್ಬೋದು, DYSPಗಳಾಗಿರ್ಬೋದು, ಆಯಾ ವಿಭಾಗದ ಆಯಾ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ತಾವುಗಳು ಈ ಅಕ್ರಮ ಗಣಿಗಾರಿಕೆಯ ವಿರುದ್ಧವಾದಂತಹ ಒಂದು ಕಾರ್ಯಾಚರಣೆಯನ್ನು ನಡೆಸಬೇಕಾಗುತ್ತೆ. ದಿಢೀರಂತ ರಾತ್ರಿ ಆಗಿರ್ಬೋದು, ಎನಿ ಟೈಮ್ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಸಹ ನೀವು ಅದನ್ನು ಫೇಸ್ ಮಾಡಬೇಕು. ಜೊತೆಯಲ್ಲಿ ಅಲ್ಲಿ ಒಂದು ವೇಳೆ ತಮ್ಮ ವ್ಯಾಪ್ತಿಯಲ್ಲಿ ಏನಾದರೂ ಮರಳು ಒಂದು ಗಣಿಗಾರಿಕೆ ಆಗಿರ್ಬೋದು ಅಥವಾ ಸಾಗಾಣಿಕೆ ಮಾಡುವಂಥದ್ದು ಅಥವಾ ಎಲ್ಲಾದರೂ ಸಂಗ್ರಹಣೆ ಮಾಡಿ ಇಟ್ಕೊಂಡಿರುವಂಥದ್ದು ಏನಾದರೂ ಕಂಡು ಬಂದರೆ ಅದು ತತ್ಕ್ಷಣದಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ವ್ಯವಸ್ಥಿತವಾಗಿ ಈ ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದವರ ವಿರುದ್ಧವಾಗಿ ಗೂಂಡಾ ಆ್ಯಕ್ಟ್ ನಡಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಮಹತ್ವದ ಒಂದು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಅದಲ್ಲದೆ ಪ್ರಮುಖವಾಗಿ ರಾಜ್ಯದ ಗಡಿನಾಡು ಪ್ರದೇಶ ಆಗಿರ್ಬೋದು ಅಥವಾ ನದಿ ಪಾತ್ರಗಳ ಒಂದು ಜಾಗ ಆಗಿರ್ಬೋದು, ಮತ್ತು ಆ ಸ್ಥಳಗಳಲ್ಲಿ ಇವರು ಅಕ್ರಮ ಮರಳು ಗಣಿಗಾರಿಕೆ ಮಾಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ಪೇಸ್ ಏನಿರುತ್ತೆ ಅದರ ಮೇಲೆ ಅಧಿಕಾರಿಗಳು ನಿಗಾ ವಹಿಸಬೇಕಾಗುತ್ತೆ. ಇನ್ನು ಮುಂದೆ ಯಾವುದೇ ಒಂದು ನಿರ್ಲಕ್ಷ್ಯವನ್ನು ವಹಿಸದೆ ಇದರ ಬಗ್ಗೆ ಮಹತ್ವವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ನೀವು ಕಾರ್ಯಾಚರಣೆಯನ್ನು ಮಾಡಬೇಕು. ಅಂಥವರ ವಿರುದ್ಧವಾಗಿ ಯಾರು ಈ ರೀತಿಯಾಗಿ ಲಾರಿಗಳನ್ನು ತೆಗೆದುಕೊಂಡು ಹೋಗಿ ವ್ಯವಸ್ಥಿತವಾಗಿ ಯಾರು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಸಾಗಾಣಿಕೆ ಮಾಡುವಂಥ ನಿಟ್ಟಿನಲ್ಲಿ ಕಂಡು ಬಂದರೆ ಎಲ್ಲ ಒಂದು ವೆಹಿಕಲ್ಸನ್ನು ಸೀಸ್ ಮಾಡುವ ಮೂಲಕವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಒಂದು ಆಯಾ ಪೊಲೀಸರು ರಾತ್ರಿ ಹಗಲು ನಿಗಾವನ್ನು ವಹಿಸಬೇಕು. ಯಾರಾದರೂ ದೂರುಗಳನ್ನು ಕೊಟ್ಟರೆ ತತ್ಕ್ಷಣದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಯಾವ ಜಾಗದಲ್ಲಿ ಯಾವ ಪ್ರದೇಶದಲ್ಲಿ ನೀವು ಈ ರೀತಿಯಾಗಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ, ದಂಧೆ ಯಾವ ರೀತಿ ನಡೆಸಲಾಗ್ತಾ ಇದೆ, ಆದರೂ ಯಾರೇ ಇರಲಿ, ಅಂದರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಯಾರೇ ಇದ್ದರೂ ಸಹ ಈ ಒಂದು ದಂಧೆಯಲ್ಲಿ ಅವರ ಪಾತ್ರವಿದ್ದರೂ ಸಹ ಅಥವಾ ಯಾರಾದರೂ ಸಹಕಾರ ಕೊಡ್ತಾ ಇದ್ರೂ ಸಹ ಅಥವಾ ಇಲ್ಲ ನೀವೇನಾದರೂ ರೈಡ್ ಮಾಡಿರೋ ಸಂದರ್ಭದಲ್ಲಿ ಬೇಡ ನೀವು ಹೋಗಬೇಡಿ, ಅದಕ್ಕೆ ಟಚ್ ಮಾಡಬೇಡಿ ಅಂದರೂ ಸಹ ನೀವು ಮುಲಾಜ್ ನೋಡುವಂತಿಲ್ಲ ಅಂಥೇಳಿ ಈಗ ಒಂದು ಖಡಕ್ ಆದಂಥ ಒಂದು ಸೂಚನೆಯನ್ನು ಗೃಹ ಮಂತ್ರಿಗಳಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ವೇಳೆ ಏನಾದರೂ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ವರ್ಗದವರು ಅವರ ಜೊತೆ ಶಾಮೀಲಾಗಿ ಯಾವುದೇ ಕಾರ್ಯಾಚರಣೆಯನ್ನು ನಡೆಸದೆ ಅವರ ವ್ಯಾಪ್ತಿಯಲ್ಲಿ ಮರಳು ಗಣಿಗಾರಿಕೆ ಕಂಡು ಬಂದಂತಹ ಸಂದರ್ಭದಲ್ಲಿ ಅಥವಾ ಸಾಗಾಣಿಕೆ ಮಾಡಲಾಗ್ತಾ ಇದೆ ಇಂಥ ಠಾಣಾ ವ್ಯಾಪ್ತಿಯಲ್ಲಿ ಅಂತ ಏನಾದರೂ ದೂರು ಬಂದಲ್ಲಿ ಅಥವಾ ಅದ್ರ ಬಗ್ಗೆ ಯಾವುದಾದ್ರೂ ಒಂದು ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಆಯಾ ಠಾಣೆಯ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಕಾನೂನಿನ ಒಂದು ಚೌಕಟ್ಟಿನ ಅಡಿಯಲ್ಲಿ ಇವರು ಅದನ್ನು ಮೀರಿ, ಕಾನೂನು ಚೌಕಟ್ಟನ್ನು ಮೀರಿ ಆ ಒಂದು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅರಣ್ಯ ಪ್ರದೇಶಗಳಾಗಿರ್ಬೋದು ಈ ಒಂದು ಭಾಗಗಳಲ್ಲಿ ಇವರು ಖನಿಜ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂಥ ನಿಟ್ಟಿನಲ್ಲಿ ಮತ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂಥ ನಿಟ್ಟಿನಲ್ಲಿ ಇವರು ವ್ಯವಸ್ಥಿತವಾಗಿ ದಂಧೆಯಲ್ಲಿ ಪಳಗಿರುವಂತಹ ವಿಚಾರ ಏನಿದೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಕೇವಲ ಪೊಲೀಸ್ ಅಧಿಕಾರಿಗಳಷ್ಟೇ ಅಲ್ಲ,
ಗಣಿ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವರ ಜೊತೆ ಒಂದು ಸಮನ್ವಯತಾ ಸಮಿತಿಯನ್ನು ನಡೆಸಬೇಕಾಗುತ್ತೆ. ಮತ್ತು ಅರಣ್ಯ ಮತ್ತು ಗಣಿಯ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಮರಳು ಮಾಫಿಯಾ ಒಂದು ನಡೀತಾ ಇದೆ, ಆ ಮರಳು ಮಾಫಿಯಾದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ರೀತಿ ನಡೀತಾ ಇದೆ, ಇದರಲ್ಲಿ ಕೆಲ ಸಿಬ್ಬಂದಿ ಅಧಿಕಾರಿಗಳ ಜೊತೆ ಅವರಲ್ಲೇ ಶಾಮೀಲಾಗಿದ್ಕೊಂಡು ಮಧ್ಯರಾತ್ರಿಯ ಸಮಯದಲ್ಲಿ ನದಿ ಪಾತ್ರಗಳ ಭಾಗಗಳಿಂದ ಇವನ್ನು ಏನು ಸಾಗಾಟ ಮಾಡುವಂಥ ಒಂದು ವ್ಯವಸ್ಥಿತವಾಗಿ ಏನು ನಡೀತಾ ಇದೆ, ಇವೆಲ್ಲವೂ ಕೂಡ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಏನಾಗಬೇಕಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು. ಇದನ್ನು ಆದಷ್ಟು ಮರಳು ಮಾಫಿಯಾಗೆ ಒಂದು ಕಂಟ್ರೋಲ್ ಬ್ರೇಕ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಹೋಮ್ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಅವರು ತೆಗೆದುಕೊಂಡಿದ್ದಾರೆ. ಆದರೆ ಈಗ ಪ್ರಮುಖವಾಗಿ ಏನು ಮಾಡಬೇಕಾಗಿದೆ, ಕೇವಲ ಪೊಲೀಸ್ ಆಯುಕ್ತರು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಷ್ಟೇ ಇರೋದು, ಎಸ್ ಪಿಗಳಾಗಿರ್ಬೋದು ಅಥವಾ DYSPಗಳಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಆ ತಳಮಟ್ಟದ ಸಿಬ್ಬಂದಿಗಳಾಗಿರ್ಬೋದು, ಅವರ ಜೊತೆಯಲ್ಲಿ ಒಂದು ಮೀಟಿಂಗ್ ಆಗುವ ಮೂಲಕ ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂಥ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ಇವರು ಅವ್ರ ಜೊತೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿ ತಮ್ಮ ವ್ಯಾಪ್ತಿಯಲ್ಲಿ ಹಿಂದೆ ಏನು ದೂರುಗಳು ಬರ್ತಾ ಇತ್ತು, ಆ ಒಂದು ಮರಳು ಮಾಫಿಯಾ ವಿಚಾರವಾಗಿ ಯಾರು ಕಂಪ್ಲೇಂಟ್ಸನ್ನು ಕೊಟ್ಟಿದ್ರು, ಯಾವ ಒಂದು ನದಿ ಪಾತ್ರದಲ್ಲಿ ಅಥವಾ ಯಾವ ಜಾಗದಲ್ಲಿ ಸಂಗ್ರಹಣೆ ಮಾಡಲಾಗ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಇವರು ಸಪ್ಲೈ ಮಾಡ್ತಾ ಇದ್ದಾರೆ, ಗಡಿನಾಡಿನ ಪ್ರದೇಶ ಗಡಿಭಾಗಗಳಲ್ಲಿ ಇಲ್ಲಿ ಇವರು ಸಪ್ಲೈಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲೂ ಆಂಧ್ರ ಮತ್ತು ತೆಲಂಗಾಣ ಭಾಗ ಆಗಿರ್ಬೋದು, ಈ ಭಾಗಗಳಿಂದ ಎಲ್ಲಿ ಮರಳು ಒಂದು ಸಪ್ಲೈ ಆಗ್ತಾ ಇದೆ, ಇದರ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂಥ ತನಿಖೆ ಆಗಬೇಕು, ಅವರಿಗೆ ಬಿಸಿ ಮೂಡಿಸಬೇಕು. ಮತ್ತು ಗಡಿನಾಡು ಭಾಗಗಳಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಮರಳು ಮಾಫಿಯಾ ನಡೀತಾ ಇರುವಂಥದ್ದು. ಇದರಲ್ಲಿ ಸಾಕಷ್ಟು ಕೆಲ ದಂಧೆಕೋರರು ವ್ಯವಸ್ಥಿತವಾಗಿ ಒಂದು ರಾಜ್ಯದಲ್ಲಾಗಿರ್ಬೋದು ಅಥವಾ ಹೊರ ರಾಜ್ಯಗಳಿಗೆ ಸಪ್ಲೈ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲ ಅಧಿಕಾರಿ ಸಿಬ್ಬಂದಿಗಳು ಶಾಮೀಲಾಗಿದ್ಕೊಂಡು ಕೆಲ ಪೊಲೀಸರು ಕೂಡ ಅದಕ್ಕೆ ಸಹಕಾರ ಕೊಡುವಂಥ ಆರೋಪಗಳೇನಿದೆ ಅದೆಲ್ಲವೂ ಕೂಡ ಈಗ ಮನದಟ್ಟನ್ನು ಮಾಡಿಕೊಂಡಂಥ ಗೃಹ ಸಚಿವರು ಅವೆಲ್ಲವೂ ಕೂಡ ಬ್ರೇಕ್ ಆಗಬೇಕು ನಿಟ್ಟಿನಲ್ಲಿ ಈಗ DGIGP ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂಥವ್ರ ದಂಧೆಕೋರರ ಮೇಲೆ ಗೂಂಡಾ ಆ್ಯಕ್ಟ್ ಆಗಬೇಕು, ಜೊತೆಯಲ್ಲಿ ಯಾರು ಅವ್ರಿಗೆ ಸಹಕಾರ ಕೊಟ್ಟು ಒಂದು ಆ್ಯಕ್ಷನ್ ತೆಗೆದುಕೊಳ್ಳದೆ ತಟಸ್ಥವಾಗಿರ್ತಾರೆ ಅಂತರ ಮೇಲೆ ಕೂಡ ಕ್ರಮ ಆಗಬೇಕು ಪೊಲೀಸ್ ಸಿಬ್ಬಂದಿ ಮೇಲೆ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಕೇವಲ ಪೊಲೀಸರಷ್ಟೇ ಅಲ್ಲ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೂಡ ಅವ್ರಿಗೆ ಮುಖ್ಯ ಆಗುತ್ತೆ. ತಮ್ಮ ಅರಣ್ಯ ಭಾಗದ ಖನಿಜ ಸಂಪತ್ತನ್ನು ಅವರು ಸಂರಕ್ಷಣೆ ಮಾಡುವಂಥದ್ದು ಆದ್ಯ ಕರ್ತವ್ಯ. ಆದರೆ ಅವರ ಆ ಅರಣ್ಯ ಭಾಗಗಳಲ್ಲಿರುವಂಥ ನದಿ ಭಾಗಗಳಲ್ಲಿ ಎಲ್ಲಿ ಮಧ್ಯರಾತ್ರಿಯಲ್ಲಿ ನಡೆಯುತ್ತೆ ಈ ಒಂದು ಮರಳು ಮಾಫಿಯಾ ಅನ್ನೋದು ಅವರು ಅವರೆಲ್ಲ ಕೂಡ ಸ್ಪೆಷಲ್ ಡ್ರೈವ್ಗಳು ಮಾಡಬೇಕಾಗುತ್ತೆ ಮತ್ತು ಅಬ್ಸರ್ವ್ ಮಾಡಬೇಕು. ಮತ್ತು ಗಣಿ ಭೂವಿಜ್ಞಾನ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಎಲ್ಲರ ಒಂದು ಸಮನ್ವಯತೆಯಿಂದ ಈ ಒಂದು ಕಾರ್ಯಾಚರಣೆ ಒಳ್ಳೆ ರೀತಿ ಆಗೋಕ್ಕೆ ಸಾಧ್ಯ. ಅವರೆಲ್ಲರೂ ಕೂಡ ಸಮನ್ವಯತೆಯನ್ನು ಸಾಧಿಸಿಕೊಳ್ಬೇಕು, ಒಗ್ಗಟ್ಟಿನಿಂದ ಈ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಏಕೆಂತಂದರೆ ಹಿಂದೆ ಒಬ್ಬ ಶಾಸಕಿಯಾಗಿದ್ದಂಥ ಕರೆಮ್ಮರವರ ಒಂದು ಕ್ಷೇತ್ರದಲ್ಲಿ ಒಂದು ಮರಳು ಮಾಫಿಯಾವನ್ನು ಅವರು ಡೆಡ್ ಹ್ಯಾಂಡಾಗಿ ಹಿಡಿದಂಥ ಸಂದರ್ಭದಲ್ಲಿ ಅವರ ಮೇಲೆಯೇ ಲಾರಿನ ಹಚ್ಚೋಕೆ ಹೋದ ಸಂದರ್ಭದಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಂಥ ಘಟನೆ ನಡೆದವರು ಖುದ್ದಾಗಿ ಒಬ್ಬ ಶಾಸಕರಾಗಿದ್ದಂಥವ್ರು ಅವರು ಬಂದು ಆಗಿನ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವ್ರಿಗೆ ಎದುರು ಕೊಟ್ಟರು, ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥ ಕುಮಾರಸ್ವಾಮಿ ಅವರಿಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟರು. ಈ ರೀತಿಯಾದಂಥ ಪ್ರಸಂಗಗಳು ಅದು ನಡೀತಾ ಇತ್ತು. ಈ ರಾಯಚೂರು ಮತ್ತು ಈ ಭಾಗಗಳಲ್ಲಿ ಅಂದರೆ ಉತ್ತರ ಕರ್ನಾಟಕದ ನದಿ ಪಾತ್ರಗಳ ಒಂದು ಪ್ರದೇಶಗಳ ಇದೆ, ಅಲ್ಲಿ ಮಧ್ಯರಾತ್ರಿ ಹೆಚ್ಚಾಗಿ ಮರಳು ಮಾಫಿಯಾ ನಡೆಯುವಂಥದ್ದು, ವ್ಯವಸ್ಥಿತವಾಗಿ ಸಪ್ಲೈ ಮಾಡುವಂಥದ್ದು, ಸಂಗ್ರಹಣೆ ಮಾಡೋದ್ರ ಜೊತೆಯಲ್ಲಿ ಅದನ್ನು ಸಾಗಾಟ ಮಾಡುವುದು, ಚೆಕ್ ಪೋಸ್ಟ್ಗಳಲ್ಲಿ ಅದನ್ನು ದಾಟಿಸೋಕ್ಕೆ ಅಲ್ಲಿ ವ್ಯವಸ್ಥಿತವಾಗಿ ಸಿಬ್ಬಂದಿಗಳನ್ನು ಇಟ್ಟುಕೊಳ್ಳೋರಿಗೆ ಹಣವನ್ನು ಕೊಟ್ಟು ಸಹಕಾರವನ್ನು ಕೊಟ್ಟುಕೊಂಡು ಅವರು ಎಲ್ಲ ಕೂಡ ಸಾಗಾಣಿಕೆ ಮಾಡುವಂಥದ್ದು ಏನಿದೆ ಇವೆಲ್ಲವೂ ಕೂಡ ಒಂದು ಬ್ರೇಕ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮರಳು ಮಾಫಿಯಾ ವಿರುದ್ಧ ಈಗ ಗೃಹ ಸಚಿವರು ಒಂದು ಮೆಸೇಜ್ ಪಾಸ್ ಮಾಡಬೇಕು ಮತ್ತು ಅದಕ್ಕೆ ಕಡಿವಾಣ ಆಗಬೇಕು ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ಈ ಮೂಲಕ ಸದ್ಯ DGIGP ಅವರಿಗೆ ಈಗ ಸದ್ಯ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅವರು ಕೂಡ ಇನ್ನು DGIGP ಅವರು ಆಲ್ರೆಡಿ ಎಲ್ಲ ವೈರ್ಲೆಸ್ ಮೂಲಕವಾಗಿ ಎಲ್ಲ SP ಆಗಿರ್ಬೋದು ಮತ್ತು IGP ಅವ್ರಿಗಾಗಿರ್ಬೋದು ಮತ್ತು ಕಮಿಷನರ್ಗಳಿಗಾಗಿರ್ಬೋದು ಎಲ್ರಿಗೂ ಕೂಡ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಎಲ್ಲೇ ಹೋದರೂ ಸಹ ಎಷ್ಟು ದಿನಗಳವರೆಗೂ ಅವರು ಯಾವುದೋ ಒಂದು ಸಮಯ ಸಮಾರಂಭಗಳಾಗಿರ್ಬೋದು, ಪ್ರಗತಿ ಪರಿಶೀಲನಾ ಸರ್ಕಾರಿ ಒಂದು ಮೀಟಿಂಗ್ಗಳಾಗಿರ್ಬೋದು, ಏನೇ ಒಂದು ಲಾ ಆ್ಯಂಡ್ ಆರ್ಡರ್ ಒಂದು ಮೀಟಿಂಗ್ ಆದರೂ ಕೂಡ ಅವರಿಗೆ ನಾರ್ತ್ ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅವರಿಗೆ ಕಂಪ್ಲೇಂಟ್ಸ್ ಬರ್ತಾ ಇಂಥದ್ದು ಇದೇ ಈ ಒಂದು ವಿಚಾರ. ಮತ್ತು ಹಳೆ ಮೈಸೂರು ಭಾಗದಲ್ಲೂ ಕೂಡ ಕೆಲವೊಂದು ಕಡೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಒಂದು ಆರೋಪಗಳು ಮತ್ತು ಕಂಪ್ಲೇಂಟ್ಸ್ ಕೂಡ ಬರ್ತಾಯಿತ್ತು. ಹೀಗಾಗಿ ಈ ಒಂದು ಮರಳು ಮಾಫಿಯಾವನ್ನು ಏನಾದರೂ ಮಾಡಿ ತಡೆಗಟ್ಟಬೇಕು, ಒಂದು ಬ್ರೇಕ್ ಆಗಬೇಕು, ಆ ಒಂದು ದಂಧೆಕೋರರಿಗೆ ಬಿಸಿ ಮೂಡಿಸಬೇಕು ಅಂತೇಳಿ ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಈಗ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಆರ್ಡರ್ ಆಗಿರ್ಬೋದು ಮತ್ತು ಮುಂದಿನ ದಿನಗಳಲ್ಲಿ
ಈ ಒಂದು ಮರಳು ಮಾಫಿಯಾ ಕಡಿವಾಣ ಬೀಳುತ್ತಾ, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.